ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳಾದಮೇಲೆ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಇಷ್ಟು ದಿನ ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ, ಟೈಮ್ ಇಲ್ಲದಿರೋ ಕಾರಣ. ಈಗ ಕೆಲವೊಂದು ಹಳೆ ವೀಡಿಯೋಸ್ಗಳನ್ನ ನಾನು ಹಾಕೇ ಇರಲಿಲ್ಲ, ಶೂಟ್ ಮಾಡಿದ್ದೆ ಅಷ್ಟೇ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಇದು ಡಿಸೆಂಬರ್ದು ಕ್ರಿಸ್ಮಸ್ ವೀಡಿಯೋನೇ, ಬಟ್ ತುಂಬ ಲೇಟಾಗಿ ಬರ್ತಾಯಿದೆ, ನಿಮಗೆ ಫೆಬ್ರವರಿಗೆ ಬರ್ತಾಯಿದೆ. ಸೊ ಕಾರಣಾಂತರಗಳಿಂದ ನನಗೆ ಹಾಕೋಕ್ಕಾಗಲಿಲ್ಲ. ಸರಿ, ಇವಾಗ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟಿದ್ನಲ್ವ, ಮಾಡಿರೋ ವೀಡಿಯೋಸ್ನ ವೇಸ್ಟ್ ಮಾಡೋಕ್ಕೂ ಇಷ್ಟ ಆಗಲಿಲ್ಲ. ಸರಿ, ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕ್ರಿಸ್ಮಸ್ ದಿನ ಏನಾಗಿತ್ತು ಅಂತ ಹೇಳಿದ್ರೆ, ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಫೋರಮ್ ಮಾಲಿಗೆ ಹೋಗಿದ್ವಿ. ಫೋರಮ್ ಮಾಲ್ ಬಂದು ನಮಗೆ ನಿಯರೆಸ್ಟಲ್ಲೇ ಇದೆ. ಅಲ್ಲಿ ಬಂದು ಕ್ರಿಸ್ಮಸ್ಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದರು. ಸರಿ ಆಯಿತು, ನೋಡಿಸ್ಕೊಂಡು ಅವ್ರಿಗೂ ಸ್ವಲ್ಪ ಗೇಮೆಲ್ಲ ಆಡಿಸ್ಕೊಂಡು ಕರ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಗೇಮ್ ಆಡಿಸೋ ಪ್ಲ್ಯಾನ್ ಅಂತೂ ಫಸ್ಟ್ ಇರಲಿಲ್ಲ. ತುಂಬ ದಿನದಿಂದ ಕುಶಾಲ್ ಕೇಳ್ತಾನೆ ಇದ್ದ. ಸರಿ, ಅಲ್ಲಿಗೆ ಹೋಗಿದ್ವಲ್ಲ, ಹಾಗೆ ಸರಿ ಮಕ್ಕಳನ್ನ ಆಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ವಿ. ಮೇಲ್ಗಡೆ ಕರ್ಕೊಂಡೋದ್ವಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆಯವರು ನಮ್ಮ ಮಕ್ಕಳನ್ನ ಕರ್ಕೊಂಡು ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ. ಅವ್ನಿಗೆ ಯಾವ್ದು ಬೇಕು ಅನ್ನೋದು ಅವ್ನು ಕಂಫರ್ಟಬಲಾಗಿ ಅವ್ನು ಹೇಳ್ತಾ ಇಲ್ಲ. ಅದಾಡ್ತೀನಿ ಇದಾಡ್ತೀನಿ ಅಂತ ಪ್ರತಿಯೊಂದನ್ನು ಹೇಳ್ತಾ ಇದ್ದಾನೆ. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ಮಕ್ಕಳನ್ನೆಲ್ಲ ಯಾರು ಮಾಲ್ ಕರ್ಕೊಂಡೋಗಿ ಆಟ ಆಡಿಸ್ತಾ ಇರ್ತೀರ ರೆಗ್ಯುಲರಾಗಿ, ಅವ್ರಿಗೆಲ್ಲ ಗೊತ್ತಿರುತ್ತೆ ಮಾಲ್ ಏನು ಕಾಸ್ಟ್ ಇರುತ್ತೆ ಏನು ಅಂತೇಳಿ. ಸೊ ಇಲ್ಲೆಲ್ಲ ಒಂದು ಸಿಂಗಲ್ ಗೇಮ್ಗೆ ಅಂತೆಲ್ಲ ಪೇರ್ ಮಾಡೋಂಗಿಲ್ಲ. ಒಂದು ಕಾರ್ಡ್ ರೀಚಾರ್ಜ್ ಅಂತ ಮಾಡಿಸ್ಕೋಬೇಕು. ಆ ಕಾರ್ಡಲ್ಲಿ ಮಿನಿಮಮ್ 2000 ರುಪೀಸ್ ರೀಚಾರ್ಜ್ ಮಾಡಿಸಲೇಬೇಕು. ಆ 2000 ರುಪೀಸಲ್ಲಿ ಎಷ್ಟು ಗೇಮ್ ಆಡ್ಬೋದು ಅಷ್ಟು ಗೇಮ್ ಅಷ್ಟೇ ಮಾಡ್ಸೋಕ್ಕಾಗೋದು. ಸೊ ಆದರೂ ಸರಿ ಓಕೆ ಅಂತ ಹೇಳ್ಬಿಟ್ಟು ರೀಚಾರ್ಜ್ ಮಾಡಿಸ್ಬಿಟ್ಟು ಕೆಲವೊಂದು ಗೇಮ್ಸ್ನ ಆಟ ಆಡಿಸಿದ್ವಿ ಅಂತಲೇ ಹೇಳ್ಬೋದು. ಅವನಿಗೆ ಬೈಕು, ಆಮೇಲಿಂದ ಈ ಕಾರ್ ಗೇಮು, ಬೈಕ್ ಗೇಮು ಇದೆಲ್ಲ ಇಷ್ಟನೇ. ಸರಿ ಓಕೆ ಆಡ್ಸೋಣ ಅಂತ ಹೇಳ್ಬಿಟ್ಟು ಆಡಿಸಿದ್ವಿ. ಕನಸು ಕೂಡ ನೋಡ್ತಾ ಇರ್ಬೋದು ನೀವು. ಇಲ್ಲೋ ಅವರಪ್ಪ ಸರಿ ಇವಳು ಏನೋ ಮಾಡ್ತಾಳಂತೆ ಬಿಡು ಅಂತ ಹೇಳ್ಬಿಟ್ಟು ಅವಳು ಒಂದು ಸ್ವಲ್ಪ ಹೊತ್ತು ಆಡಿಸಿದ್ರು. ಸೊ ಎಲ್ಲನೂ ಮುಗಿಸ್ಕೊಂಡು ಈಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ಒಂದು ಸ್ವಲ್ಪ ಹೊತ್ತಷ್ಟೇ, 1-2-3 ಅವರ್ಸ್ ಅಷ್ಟೇ ನಾವು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲನೂ ಮುಗಿಸ್ಕೊಂಡು ಈಗ ಮನೆಗೆ ಹೊರಡಬೇಕು. ಇವತ್ತೇ ನನಗೆ ಒಂದು ಹೊರಗಡೆ ಮೇಕಪ್ ಆರ್ಡರ್ ಕೂಡ ಇದ್ದಿದ್ದರಿಂದ ನಾನು ಸ್ವಲ್ಪ ತುಂಬ ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರ ಜೊತೆನೇ ಬಿಟ್ಬಿಟ್ಟು ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ನಾವು ಹೊರಟ್ರೆ, ಅವರು ಅಲ್ಲಿಂದ ಅವರನ್ನು ಅವ್ರ ಅಜ್ಜಿ ಮನೆಗೆ ಕರ್ಕೊಂಡೋದ್ರು. ಸೊ ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ, ಸಿಂಪಲ್ ವೀಡಿಯೋ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದಿರ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿ ಇನ್ಮೇಲೆ ಹೊಸ ಹೊಸ ವೀಡಿಯೋಸ್ಗಳನ್ನ ಹಾಕಬೇಕು, ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.